ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನೊಂದೊಳ್ಳೆ ಸ್ನ್ಯಾಕ್ಸು ಅಂದರೆ ಮಕ್ಕಳಿಗೆಲ್ಲ ಇಷ್ಟ ಆಗುವಂಥ ಒಂದೊಳ್ಳೆ ಸ್ನ್ಯಾಕ್ಸು ಅಂದರೆ ಫ್ರೆಂಚ್ ಫ್ರೈ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಮನೆಯಲ್ಲೇ ನೀವು ಮಾಡ್ಕೋಬೋದು, ತುಂಬಾ ಈಸಿ ಇದು. ಇದನ್ನು ಕೊನೆ ತನಕ ವೀಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿ. ಫಸ್ಟಿಗೆ ನಾನಿವಾಗ ಆಲೂಗಡ್ಡೆ ತೊಗೊಂಡಿದ್ದೀನಿ, ಪೊಟ್ಯಾಟೊ. ಇದು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇದ್ರ ಮೇಲ್ಗಡೆ ಇರೋ ಸಿಪ್ಪೆಲ್ಲ ತೆಗಿತಾ ಇದ್ದೀನಿ. ಕ್ಲೀನಾಗಿ ಎಲ್ಲನ ನಾನಿವಾಗ ಸಿಪ್ಪೆಲ್ಲ ತೆಗಿತೀನಿ. ಇವಾಗ ನಾನು ಒಂದು 7ರಿಂದ 8 ಆಲೂಗಡ್ಡೆನ ತಗೊಂಡಿದ್ದೀನಿ, ಪೊಟ್ಯಾಟೊ. ಇದನ್ನು ಸಿಪ್ಪೆಲ್ಲ ತೆಗೆದು ನೋಡಿ, ಇವಾಗ ಎಲ್ಲನ ಸಿಪ್ಪೆ ತೆಗೆದು ಒಂದು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ. ಇವಾಗ ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ಎಕ್ಸ್ಟ್ರಾಸ್ ಅಂದರೆ ಇದನ್ನು ಸ್ಕ್ವೇರ್ ಥರ ಮಾಡ್ಕೋಬೇಕು. ಈಗ ಸೈಡೆಲ್ಲ ಬರುತ್ತಲ್ವ ಎಕ್ಸ್ಟ್ರಾ, ಅದೆಲ್ಲ ತೆಗಿಬೇಕು ನೋಡಿ. ಈ ಥರ 4 ಸೈಡ್ ಥರ ಮಾಡ್ಕೋಬೇಕು ಇದನ್ನು ನೋಡಿ. ಈ ಥರ ಎಕ್ಸ್ಟ್ರಾ ಎಲ್ಲ ತೆಗೆದು ಇದನ್ನು ಕರೆಕ್ಟಾಗಿ ಒಂದು ಸ್ಕ್ವೇರ್ ಆಗಿ ಮಾಡ್ಕೋಬೇಕು. ಆಮೇಲೆ ಇದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು ನೋಡಿ. ಈ ಥರ ಮಾಡಿಕೊಂಡ್ರೆ ಫ್ರೆಂಚ್ ಫ್ರೈ ಚೆನ್ನಾಗಿ ಬರುತ್ತೆ. ಈ ಥರ ಕಟ್ ಮಾಡಿಕೊಂಡ್ರೆ ನೋಡಿ. ಇವಾಗ ಇದನ್ನು ಉದ್ದುದ್ದಕ್ಕೆ ಫ್ರೆಂಚ್ ಫ್ರೈ ಥರ ನೀವು ಕಟ್ ಮಾಡ್ಕೊಳ್ಳಿ ನೋಡಿ. ಈಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ತುಂಬಾ ಈಸಿ ಇದು. ಆಮೇಲೆ ಇದನ್ನೆಲ್ಲ ಸ್ಟೋರ್ ಮಾಡ್ಕೋಬೋದು ನೀವು. ಈ ಥರ ಕಟ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಇದನ್ನು ನೀವು ಸ್ಟೋರ್ ಮಾಡ್ಕೋಬೋದು 1-2 ತಿಂಗಳೆಲ್ಲ. ಏನಾಗಲ್ಲ ಇದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ. ಇವಾಗ ನಾನು ಎಲ್ಲನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಚ್ ಫ್ರೈಗೆ. ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ ನಂತರ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಅದ್ರ ಮೇಲ್ಗಡೆ ಎಲ್ಲ ಒಂಥರ ವೈಟ್ ಥರ ಬರುತ್ತಲ್ಲ, ಅದೆಲ್ಲ ಕ್ಲೀನಾಗಿ ಹೋಗಬೇಕು. ಅದುವರೆಗೂ 1-2 ಸಲ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಸೋರಿಸುವಂಥ ಪಾತ್ರೆಗೆ ಹಾಕ್ಕೋಬೇಕು ಇದನ್ನು ನೋಡಿ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಆವಾಗ ಕ್ರಂಚಿಯಾಗಿ ಒಳಗಡೆ ಎಲ್ಲ ಆಲೂಗಡ್ಡೆ ಬೆಂದಿರುತ್ತೆ ನಾವು ಫ್ರೆಂಚ್ ಫ್ರೈ ಮಾಡುವಾಗ. ಇವಾಗ ನಾನು ಬಾಯ್ಲ್ ಆಗ್ತಿರೋ ನೀರಿಗೆ 1 ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾವು ಆವಾಗಲೇ ಕಟ್ ಮಾಡಿರುವಂಥ ಫ್ರೆಂಚ್ ಫ್ರೈಗೆ ಆಲೂಗಡ್ಡೆ ಇದೆಯಲ್ಲ, ಅದನ್ನು ಹಾಕ್ಕೊಂಡು ಇದನ್ನು ಇವಾಗ ನಾನು ಒಂದು 3 ನಿಮಿಷ, ಜಾಸ್ತಿ ಅಲ್ಲ, ಒಂದು 3 ನಿಮಿಷ ನಾನು ಬೇಯಿಸ್ತಾ ಇದ್ದೀನಿ. ಇವಾಗ 3 ನಿಮಿಷ ಆದ ನಂತರ ನೋಡಿ, ಓಪನ್ ಮಾಡಿದೆ ನೋಡಿ, ಚೆನ್ನಾಗಿ ಬಾಯ್ಲ್ ಬರ್ತಾಯಿದೆ. ಒಂದೇ ಒಂದು ಸಲ ಬಾಯ್ಲ್ ಬಂದರೆ ಸಾಕು. ಒಂದು 3 ನಿಮಿಷ ತಗೊಳ್ಳುತ್ತೆ ಇದು ಬೇಯೋಕ್ಕೆ. ಜಾಸ್ತಿ ಬೇಯಿಸ್ಕೋಬೇಡಿ, ಒಂದು ಸ್ವಲ್ಪ. ಇವಾಗ ನಾನು ಸೋರಿಸುವಂಥ ಪಾತ್ರೆಗೆ ಇದನ್ನು ಹಾಕ್ಕೋತೀನಿ. ನೀರೆಲ್ಲ ಎಕ್ಸ್ಟ್ರಾ ನೀರೆಲ್ಲ ಇರುತ್ತಲ್ಲ, ಅದನ್ನು ತೆಗಿಬೇಕು. ಇವಾಗ ಆಫ್ ಮಾಡಿಕೊಂಡು ಇದನ್ನು ನಾನೊಂದು ಸೋರಿಸುವಂಥ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡಿ. ಇದರಲ್ಲಿರೋ ಒಂದು ಸ್ವಲ್ಪ ತೇವಾಂಶ ಎಲ್ಲ ಇದೆ. ಅದಕ್ಕೆ ವೈಟ್ ಕ್ಲೋತ್ ಬರುತ್ತಲ್ವ, ವೈಟ್ ಬಟ್ಟೆ, ಅದಕ್ಕೆ ಇದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಇದರಲ್ಲಿ ಎಕ್ಸ್ಟ್ರಾ ನೀರೆಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ತೆಗಿಬೇಕು ನೋಡಿ. ಈ ಥರ ಒರೆಸಿ 1-2 ನಿಮಿಷ ಇದನ್ನು ಕ್ಲೋತಲ್ಲಿ ಬಿಡಬೇಕು ಈ ಥರ ನೋಡಿ. ಆವಾಗ ಎಕ್ಸ್ಟ್ರಾ ನೀರೆಲ್ಲ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಬಟ್ಟೆ. ಇವಾಗ ಎಲ್ಲ ನೀರೆಲ್ಲ ಚೆನ್ನಾಗಿ ಡ್ರೈ ಆಯಿತು. ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇವಾಗ ನಾನೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ಅದನ್ನು ಸೈಡಲ್ಲಿ ಇಡ್ತಾಯಿದ್ದೀನಿ ನೋಡಿ. ಇವಾಗ ಒಂದು ಕವರ್ ತೊಗೊಂಡಿದ್ದೀನಿ. ಇದು ಕವರ್ ಅಂದರೆ ಚೆನ್ನಾಗಿ ಕೋಟ್ ಆಗಬೇಕಂತ. ಅದಕ್ಕೆ ನಾನಿವಾಗ ಇದು ಫ್ರೆಂಚ್ ಫ್ರೈ ಕ್ರಿಸ್ಪಿಯಾಗಿ ಬರೋಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಕಾರ್ನ್ಫ್ಲವರ್ ಯೂಸ್ ಮಾಡ್ತಾಯಿದ್ದೀನಿ. ಈ ಕಾರ್ನ್ಫ್ಲವರ್ ಆ ಕವರ್ ಒಳಗಡೆ ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 4 ಆಲೂಗಡ್ಡೆ ಫ್ರೆಂಚ್ ಫ್ರೈ ಮಾಡ್ಕೊಂಡಿದ್ದೆ ಅಲ್ವ, ಅದನ್ನು ಹಾಕ್ತಾಯಿದ್ದೀನಿ ಅರ್ಧದಷ್ಟು. ಇವಾಗ ನಾನು ಬೇಯಿಸಿರುವಂಥ ಆಲೂಗಡ್ಡೆಯಲ್ಲಿ ಒಂದು ಅರ್ಧದಷ್ಟು ಹಾಕ್ಕೊಂಡು ಇದನ್ನು, ಆಮೇಲೆ ಅರ್ಧ ಕಪ್ಪಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನಾನು ಇದರ ಓಪನ್ ಆಗಿರುವಂಥ ಸೈಡ್ ಇರುತ್ತಲ್ಲ, ಅದನ್ನು ಕೈಯಲ್ಲಿ ಟೈಟಾಗಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಅಲ್ಲಾಡಿಸ್ಕೊಳ್ಬೇಕು. ಈ ಥರ ನೋಡಿ, ಅಲ್ಲಾಡಿಸಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಫುಲ್ಲು ಚೆನ್ನಾಗಿ ಈ ಥರ ಅಲ್ಲಾಡಿಸ್ತಾ ಇದ್ದರೆ ಚೆನ್ನಾಗಿ ಆಲೂಗಡ್ಡೆ ಎಲ್ಲ ಮೇಲ್ಗಡೆ ಎಲ್ಲ ಕೋಟ್ ಆಗುತ್ತೆ ಕ್ಲೀನಾಗಿ. ಅದಕ್ಕೆ ಈ ಥರ ಚೆನ್ನಾಗಿ 1-2 ನಿಮಿಷ ಈ ಥರ ನಾನು ಅದನ್ನು ಅಲ್ಲಾಡಿಸ್ತಾ ಮಿಕ್ಸ್ ಮಾಡ್ಕೊಂಡು ನೋಡಿ, ಎಷ್ಟು ಚೆನ್ನಾಗಿ ಕೋಟಾಗಿದೆ ಅಂತ. ಕ್ಲೀನಾಗಿ ಕೋಟಾಗಿ ಬರುತ್ತೆ. ಆಮೇಲೆ ಫ್ರೆಂಚ್ ಫ್ರೈ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ. ಇದನ್ನು ನಾನಿವಾಗ ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಒಂದು ಬೌಲ್ಗೂ ಹಾಕ್ಕೋಬೋದು. ಇದನ್ನು ನೋಡಿ, ಈ ಥರ ಮಾಡಿಕೊಂಡು ನೀವು ಫ್ರಿಜ್ಜಲ್ಲಿ ನೀವು 1-2 ತಿಂಗಳು ಇಡ್ಬೋದು, ಏನು ಕೆಡಲ್ಲ, ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಇವಾಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಡೀಪ್ ಫ್ರೈ ಮಾಡೋಕ್ಕೆ ಅಂತ ಆಯಿಲ್ ಇಟ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ನಾನು ಒಂದು
ಅಂದರೆ ಎಲ್ಲನ ಒಂದೇ ಸಲ ಮಾಡೋಕ್ಕೆ ಹೋಗಬೇಡಿ, ಒಂದು ಅರ್ಧ ಅರ್ಧ ಹಾಕ್ಕೊಂಡು ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಸಲ ಹಾಕಿದ ನಂತರ ಒಂದು 2 ನಿಮಿಷ ಬಿಟ್ಟು ಸ್ಪೂನ್ ಹಾಕ್ಕೊಳ್ಳಿ. ಆವಾಗನೇ ಸ್ಪೂನ್ ಹಾಕೋಕ್ಕೆ ಹೋಗಬೇಡಿ, ಅದರ ಮೇಲ್ಗಡೆ ಇರುವಂಥ ಕಾರ್ನ್ಫ್ಲವರೆಲ್ಲ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಒಂದು 2 ನಿಮಿಷ ಆದ ನಂತರ ಅದೆಲ್ಲ ಕರೆಕ್ಟಾಗಿ ಸೆಟ್ಟಾಗಿರುತ್ತೆ. ಆಮೇಲೆ ಇದನ್ನು ಈ ಥರ ಕ್ಲೀನಾಗಿ ಒಂದು 2 ನಿಮಿಷ ನೀವೇನು ಮಾಡಬೇಕು, ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಫ್ರೈ ಆದ ನಂತರ ಇದನ್ನು ಒಂದು ಸಲ ತೆಗಿಬೇಕು. ಆಮೇಲೆ ಆಯಿಲ್ನ ಚೆನ್ನಾಗಿ ಬಿಸಿ ಆಗೋಕ್ಕೆ ಬಿಡಬೇಕು. ನೋಡಿ ಈ ಥರ ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು. ಒಂದು ನಿಮಿಷ ಅದನ್ನು ಚೆನ್ನಾಗಿ ಬಿಸಿ ಆಗೋಕ್ಕೆ ಬಿಟ್ಟು ಆಮೇಲೆ ನಾವು ಮತ್ತೆ ಸೆಕೆಂಡ್ ಟೈಮ್ ಇದನ್ನು ಫ್ರೈ ಮಾಡ್ಕೋಬೇಕು. ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ಒಂದು ಸಲ ತೆಗೆದು ಆಮೇಲೆ ಹಾಕಿದರೆ ಆಯಿಲ್ ಬಿಸಿ ಆದ ನಂತರ ಆವಾಗ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರುತ್ತೆ. ನೀವು ಸೇಮ್ ಶಾಪಲ್ಲೆಲ್ಲ ತಿಂತೀರಲ್ಲ, ಹೋಟೆಲ್ಗಳಲ್ಲೆಲ್ಲ ಫ್ರೆಂಚ್ ಫ್ರೈ ಅದೇ ಥರ ಬರುತ್ತೆ ಕ್ರಿಸ್ಪಿಯಾಗಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇದನ್ನು ನಾನಿವಾಗ ತೆಗಿತಾ ಇದ್ದೀನಿ. 2 ಸಲ ಫ್ರೈ ಮಾಡಿಕೊಂಡೆ ಅಲ್ವಾ. 2 ಸಲ ಫ್ರೈ ಆದ ನಂತರ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಆಮೇಲೆ ಇದು ಕ್ರಂಚಿಯಾಗಿ ಕೂಡ ಇದೆ. ತುಂಬಾ ಚೆನ್ನಾಗಿರುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಇದನ್ನು ನಾನೊಂದು ಬೌಲಿಗೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ ನಾನು ಫ್ರೈ ಮಾಡಿರುವಂಥ ಫ್ರೆಂಚ್ ಫ್ರೈನ ಹಾಕ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಸಾಲ್ಟ್ ಏನು ಹಾಕಿಲ್ಲ. ಇದಕ್ಕೆ ನಾನಿವಾಗ ಎಲ್ಲ ಮಸಾಲನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ನಾನಿವಾಗ ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು, ನೀವು ಖಾರ ಎಷ್ಟು ತಿಂತೀರೋ ಅಷ್ಟು ಚಿಲ್ಲಿ ಪೌಡ್ರು. ಆಮೇಲೆ 1 ಸ್ಪೂನಷ್ಟು ನಾನಿವಾಗ ಚಾಟ್ ಮಸಾಲಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಪೆರಿ ಪೆರಿ ಮಸಾಲ ಎಲ್ಲ ಸಿಗುತ್ತಲ್ವ, ಅದನ್ನು ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಸಿಂಪಲ್ಲಾಗಿ ಮಾಡೋದಾದರೆ ಈ ಥರ ಸಾಕು. ರೆಡ್ ಚಿಲ್ಲಿ ಪೌಡ್ರು ಮತ್ತು ಚಾಟ್ ಮಸಾಲ, ಸಾಲ್ಟು, ಇದು 3 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಬರೀ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಶಾಪಲ್ಲಿ ರೆಡಿಯಾಗುವಂಥ ಫ್ರೆಂಚ್ ಫ್ರೈ ನೀವು ಮನೆಯಲ್ಲೇ ಇವಾಗ ರೆಡಿ ಮಾಡ್ಕೋಬೋದು. ಇದಕ್ಕೆ ನೀವು ಕಮೆಂಟ್ ಮಾಡೋದಂತೂ ಮರಿಬೇಡಿ ಹೆಂಗಾಯಿತು ಅಂತ ಹೇಳಿ. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.